Hi friends, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 6 ಆಲ್ ದ ವರ್ಲ್ಡ್ ಹಾಸ್ಟೇಜ್ ಎಂಬ ಗದ್ಯಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಅಧ್ಯಾಯವನ್ನು ಆರಂಭಿಸೋಣ. ಪ್ರೋಸ್ ಆಲ್ ದ ವರ್ಲ್ಡ್ ಹಾಸ್ಟೇಜ್, ಎಲ್ಲ ಜಗತ್ತೇ ಅವಳ ಒಂದು ರಂಗಸ್ಥಳ ಅಂಥೇಳಿ ಈ ಒಂದು ಟೈಟಲ್ ಹೇಳುತ್ತೆ. ಆಲ್ ದ ವರ್ಲ್ಡ್ ಅಂದರೆ ಇಡೀ ಜಗತ್ತೇ ಅಥವಾ ಇಡೀ ಪ್ರಪಂಚವೇ ಅವಳ ರಂಗಸ್ಥಳ ಅಂತ ಹೇಳುತ್ತೆ. ಎಡಿಟೆಡ್, ಇದನ್ನು ಸಂಪಾದಿಸಲಾಗಿದೆ. ಸ್ನೇಹಿತರೆ, ಈಗ ಈ ಒಂದು ಗದ್ಯಪಾಠದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ದಿಸ್ ಈಸ್ ಅ ಶಾರ್ಟ್ ಲೈಫ್ ಸ್ಕೆಚ್ ಆಫ್ ಸಾಯಿ ಪರಂಜಾಪೆ, a famous theatre personality from Pune, Maharashtra. This is a short life sketch. ಅಂದರೆ ಇವತ್ತೇನು ಅಧ್ಯಯನ ಮಾಡ್ತಾ ಇದ್ದೇವೆ, ಈ ಗದ್ಯಪಾಠ ಏನಿದೆ ಇದು ಶಾರ್ಟ್ ಲೈಫ್ ಸ್ಕೆಚ್ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕದಾಗಿರ್ತಕ್ಕಂತಹ ಜೀವನ ಚರಿತ್ರೆ ಯಾರ್ದು ಅಂತಂದರೆ ಆಫ್ ಸಾಯಿ ಪರಂಜಾಪೆ ಅವರದು. ಅ ಫೇಮಸ್ ಥಿಯೇಟರ್ ಪರ್ಸನಾಲಿಟಿ, ಹಾಗಾದರೆ ಇವ್ರು ಯಾರು ಅಂತಂದರೆ ಒಬ್ಬ ಜನಪ್ರಿಯವಾಗಿರ್ತಕ್ಕಂತಹ ರಂಗಭೂಮಿ ಕಲಾವಿದೆ ಅಥವಾ ವ್ಯಕ್ತಿತ್ವ ಅಂತ ಹೇಳ್ಬೋದು. ರಂಗಭೂಮಿ ವ್ಯಕ್ತಿತ್ವ ಅಂತ ಹೇಳ್ಬೋದು. ಫ್ರಾಮ್ ಪುಣೆ, ಇವ್ರದ್ದು ಯಾವ ಊರು ಅಂತಂದರೆ ಪುಣೆದವ್ರದ್ದು. ಈ ಪುಣೆ ಅಂತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಶಿ ಹ್ಯಾಸ್ ಆಲ್ಸೋ ಡೈರೆಕ್ಟೆಡ್ ಮೆನಿ ಟೆಲಿವಿಷನ್ ಸೀರಿಯಲ್ಸ್. ಆಮೇಲೆ ಇವಳು ಬಹಳಷ್ಟು ಒಂದು ಟಿ ವಿಲಿ ಬರ್ತಕ್ಕಂಥ ಧಾರಾವಾಹಿಗಳಿಗೆ ನಿರ್ದೇಶನ ಮಾಡಿದ್ದಾರೆ. ಶಿ ವನ್ ದ ನ್ಯಾಷನಲ್ ಅವಾರ್ಡ್, ಇವಳಿಗೆ ರಾಷ್ಟ್ರೀಯ ಪ್ರಶಸ್ತಿಯು ಸಹಿತ ದೊರೆತಿದೆ. ಫಾರ್ ದ ಬೆಸ್ಟ್ ಡಾಕ್ಯುಮೆಂಟರಿ ವಿತ್ ಅ ಸೋಷಿಯಲ್ ಪರ್ಪಸ್. ಯಾವುದಕ್ಕಾಗಿ ಇವಳಿಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತಂದರೆ ಅದು ದ ಬೆಸ್ಟ್ ಡಾಕ್ಯುಮೆಂಟ್ರಿ ಅಂತ ಹೇಳ್ತಾರೆ. ಅತ್ಯುತ್ತಮವಾಗಿರ್ತಕ್ಕಂತಹ ಸಾಕ್ಷ್ಯಚಿತ್ರ ಅಂತ ಕರೀತೇವೆ. ಸಾಕ್ಷ್ಯಚಿತ್ರಕ್ಕಾಗಿ ವಿತ್ ಅ ಸೋಷಿಯಲ್ ಪರ್ಪಸ್. ಆ ಸಾಕ್ಷ್ಯಚಿತ್ರ ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದರೆ ಸಾಮಾಜಿಕ ಉದ್ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಾಕ್ಷ್ಯಚಿತ್ರ ಅದು. ಅದಕ್ಕೆ ಇವರಿಗೆ ನ್ಯಾಷನಲ್ ಅವಾರ್ಡ್ ಅಂತಂದರೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. ಹರ್ ಫಿಲ್ಮ್ಸ್ ಆರ್ ರಿಲೆವೆಂಟ್ ಇವನ್ ಟುಡೇ. ಅಂದರೆ ಈ ಸಾಯಿ ಪರಂಜಾಪಿಯವರು ನಿರ್ದೇಶನ ಮಾಡಿರ್ತಕ್ಕಂತಹ ಏನು ಚಲನಚಿತ್ರಗಳಿದ್ದಾವೆ ಆ ಚಲನಚಿತ್ರಗಳು ಇವತ್ತಿಗೂ ಸಹಿತ ಪ್ರಸ್ತುತವಾಗಿವೆ. ಇಲ್ಲಿ ರಿಲೆವೆಂಟ್ ಅಂತಂದರೆ ಪ್ರಸ್ತುತ ಅಂತ ಅರ್ಥ ಆಗುತ್ತೆ. ಇವನ್ ಟುಡೇ ಅಂದರೆ ಇವತ್ತಿಗೂ ಸಹಿತ ಏನಾಗಿವೆ, ಅವು ಪ್ರಸ್ತುತವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈಗ 1ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಲ್ಲಿ 1ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಇಟ್ ವಾಸ್ ಅ ಫ್ಯಾಮಿಲಿಯರ್ ಸೈಟ್. ಅದೊಂದು ಪರಿಚಿತವಂತಹ ನೋಟ. ಫ್ಯಾಮಿಲಿಯರ್ ಸೈಟ್ ಅಂತಂದರೆ ಪರಿಚಿತವಂತ ನೋಟ. ಟು ದ ರೆಸಿಡೆನ್ಸ್ ಆಫ್ ಪುಣೆ ಅಂತಂದರೆ ಯಾರು ಪುಣೆಯಲ್ಲಿ ವಾಸವಾಗಿದ್ದಾರೋ ಆ ಜನರಿಗೆ ಇದೊಂದು ಪರಿಚಿತವಾಗಿರ್ತಕ್ಕಂಥ ನೋಟ. ಅದು ಯಾವುದು ಅಂತಂದರೆ ಪ್ಲಂಪ್ ಅಂದರೆ ದುಂಡಗಿರ್ತಕ್ಕಂತಹ ಒಂದು ಹುಡುಗಿ. ಪ್ಲಂಪ್ ಲಿಟಲ್ ಗರ್ಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಚಿಕ್ಕ ಹುಡುಗಿ. ಲಿಟಲ್ ಗರ್ಲ್ ಅಂದರೆ ಯಾರಲ್ಲಿ ಚಿಕ್ಕ ಹುಡುಗಿ, ದುಂಡಗಿರುವ ಅಥವಾ ದಪ್ಪಗಿರ್ತಕ್ಕಂಥ ಹುಡುಗಿಗೆ ನಾವೇನು ಕರೀತಾ ಇದ್ದೇವೆ, ಪ್ಲಂಪ್ ಅಂತ ಕರೀತಾ ಇದ್ದೇವೆ. ಪ್ಲಂಪ್ ಅಂದರೆ ದುಂಡಗಿರುವ ಮತ್ತು ಸ್ವಲ್ಪ ದಪ್ಪಗಿರ್ತಕ್ಕಂತಹ ಹುಡುಗಿಗೆ ನಾವು ಪ್ಲಂಪ್ ಗರ್ಲ್ ಅಂತ ಕರಿಬೋದು. ಪ್ಲಂಪ್ ಲಿಟಲ್ ಗರ್ಲ್, ಚಿಕ್ಕದಾಗಿರ್ತಕ್ಕಂಥ ಹುಡುಗಿ. ಆಫ್ ಅಬೌಟ್ 6 or 7. ಅವಳ ಏಜ್ ಎಷ್ಟಿರ್ಬೋದು ಅಂತಂದರೆ ಸುಮಾರು 6 ಅಥವಾ 7 ವರ್ಷ ಇರ್ಬೋದು ಅಂಥೇಳಿ. ಅಂದರೆ 6-7 ವರ್ಷ ವಯಸ್ಸಾಗಿರ್ತಕ್ಕಂಥ ಹುಡುಗಿ. ಸ್ಕಿಪ್ಪಿಂಗ್ ಅಲಾಂಗ್ ವಿತ್ ಆ್ಯನ್ ಎಲ್ಡರ್ಲಿ ಜೆಂಟಲ್ ಮ್ಯಾನ್. ಸ್ಕಿಪ್ಪಿಂಗ್ ಅಂದರೆ ಜಿಗಿತಾ ಹೋಗ್ತಾ ಇದ್ರು. ಅಲಾಂಗ್ ವಿತ್ ಅಂತಂದರೆ ಜೊತೆಗೆ. ಯಾರ ಜೊತೆಗೆ? ಆ್ಯನ್ ಎಲ್ಡರ್ಲಿ ಜೆಂಟಲ್ ಮ್ಯಾನ್. ಎಲ್ಡರ್ಲಿ ಅಂತಂದರೆ ಹಿರಿಯ ಅಂತ ಅರ್ಥ ಆಗುತ್ತೆ. ಅಥವಾ ವಯಸ್ಸಾಗಿರ್ತಕ್ಕಂತಹ ಒಬ್ಬ ಸಂಭಾವಿತ ವ್ಯಕ್ತಿಯೊಂದಿಗೆ ಅಥವಾ ಸಂಭಾವಿತ ಮನುಷ್ಯನೊಂದಿಗೆ ಈ ಹುಡುಗಿ ಜಿಗಿತಾ ಹೋಗ್ತಾ ಇದ್ರು. ದೇ ಲಾಫ್ಡ್. ಎಂಗರ್ಲಿ ಏನದಲ್ಲಿ ಎಲ್ಡರ್ಲಿ ಜೆಂಟಲ್ಮೆನ್ ಇದ್ದಾನೆ, ಅವ್ರ ಜೊತೆಗೆ ಈ ಹುಡುಗಿ ನಗುತ್ತಾ ಅಂದರೆ ದೇ ಲಾಫ್ಡ್, ಟಾಕ್ಡ್, ಮತ್ತು ಇಬ್ಬರು ಮಾತಾಡಿಕೊಂಡು ಹ್ಯಾಡ್ ಅ ಗ್ರೇಟ್ ಟೈಮ್, ಸಾಕಷ್ಟು ವೇಳೆಯನ್ನು ಇಬ್ಬರು ಜನ ಕಳೀತಾ ಇದ್ದರು. ಅಲ್ಲಿ ಅಡ್ಡಾಡ್ತಾ, ಎಲ್ಲಿ ಈ ಪುಣೆಯಲ್ಲಿ ಅಡ್ಡಾಡ್ತಾ ಅವರು ಸಾಕಷ್ಟು ಸಮಯವನ್ನು ಕಳೀತಾ ಇದ್ದರು. ಯಾರು? ಈ ಎಲ್ಡರ್ಲಿ ಜೆಂಟಲ್ಮ್ಯಾನ್
ಮತ್ತು ಆ ಒಂದು ಲಿಟಲ್ 6 or 7 years old ಗರ್ಲ್ ಇದ್ದಾಳಲ್ಲ, ಪ್ಲಂಪ್ ಗರ್ಲ್ ಇದ್ದಾಳಲ್ಲ ಅವಳು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ಎರಡನೇ ಪ್ಯಾರಾಗ್ರಾಫನ್ನು ನೋಡೋಣ. ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ, ದ ಲಿಟಲ್ ಗರ್ಲ್ ವಾಸ್ ಸಾಯಿ. ಆ ಒಂದು ಚಿಕ್ಕ ಪ್ಲಂಪ್ ಹುಡುಗಿ ಯಾರಿದ್ದಾಳೋ ಅವಳು ಬೇರೆ ಯಾರೂ ಅಲ್ಲ, ಅವಳೇ ಸಾಯಿ ಪರಂಜಾಪೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ಜೆಂಟಲ್ಮೆನ್ ವಾಸ್ ಅ ಫೇಮಸ್ ಎಜುಕೇಷನಿಸ್ಟ್ ಆ್ಯಂಡ್ ಮ್ಯಾಥಮೆಟಿಷಿಯನ್. ಮತ್ತು ಅವಳೊಂದಿಗೆ ಇರ್ತಕ್ಕಂಥ ಎಲ್ಡರ್ಲಿ ಜೆಂಟಲ್ಮೆನ್ ಇದಾನಲ್ಲ, ಹಿರಿಯ ಬಹಳಷ್ಟು ಒಂದು ಸಂಭಾವಿತ ಮನುಷ್ಯ ಯಾರು ಅಂತಂದರೆ, ಆ ವ್ಯಕ್ತಿ ಯಾರು ಅಂತಂದರೆ, ಆ ಜೆಂಟಲ್ಮ್ಯಾನ್ ಯಾರು ಅಂತಂದರೆ, ವಾಸ್ ಅ ಫೇಮಸ್, ಒಬ್ಬ ಜನಪ್ರಿಯವಾಗಿರ್ತಕ್ಕಂತಹ ಎಜುಕೇಷನಿಸ್ಟ್, ಶಿಕ್ಷಣ ಶಾಸ್ತ್ರಜ್ಞ, ಆ್ಯಂಡ್ ಮ್ಯಾಥಮೆಟಿಷಿಯನ್, ಒಬ್ಬ ಗಣಿತಶಾಸ್ತ್ರಜ್ಞನೂ ಸಹಿತ. ಅವರ ಹೆಸರು ಸರ್ R.P. ಪರಂಜಾಪೆ. R.P. ಪರಂಜಾಪೆ ಅಂತಕ್ಕಂಥದ್ದು ಅವರ ಹೆಸರು. ಇಂಡಿಯಾಸ್ ಫಸ್ಟ್ ಸೀನಿಯರ್ ರ್ಯಾಂಗ್ಲರ್. ಇಂಡಿಯಾದ ಅಥವಾ ಭಾರತದ ಮೊದಲ ಹಿರಿಯ, ಸೀನಿಯರ್ ಅಂದರೆ ಹಿರಿಯ, ರ್ಯಾಂಗ್ಲರ್ ಅಂತಂದರೆ ಇಲ್ಲಿ ವಿಶೇಷವನ್ನು ಪದವಿ ಪಡೆದಿರ್ತಕ್ಕಂಥವ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಉನ್ನತ ಪದವೀಧರ ಅಂತೇಳಿ ಅರ್ಥ ಆಗುತ್ತೆ. ಅ ಪರ್ಸನ್ ಹೂ ಟಾಪ್ಸ್ ಇನ್ ದ ಮ್ಯಾಥ್ಸ್ ಎಕ್ಸಾಮಿನೇಷನ್ಸ್ ಫ್ರಾಮ್ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ. ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ, ವಿಶ್ವವಿದ್ಯಾನಿಲಯದಲ್ಲಿ ಗಣಿತದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದು ಟಾಪಲ್ಲಿ ಬಂದಿರತಕ್ಕಂಥವ್ರಿಗೆ ರ್ಯಾಂಗ್ಲರ್ ಅಂತೇಳಿ ಬರೆಸ್ತಾ ಇದ್ದಾರೆ. ಇವರು ಇಂಡಿಯಾದ ಮೊದಲ ರ್ಯಾಂಗ್ಲರ್ ಅಂದರೆ ಸೀನಿಯರ್ ರ್ಯಾಂಗ್ಲರ್. ಇವರು ಹಿರಿಯ ಒಬ್ಬ ಉನ್ನತ ಪದವೀಧರ, ಅದು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಆ್ಯಂಡ್ ಸಾಯಿಸ್ ಗ್ರ್ಯಾಂಡ್ ಫಾದರ್, ಮತ್ತು ಅವನು ಸಾಯಿಯ ಅಜ್ಜ. ಗ್ರ್ಯಾಂಡ್ ಫಾದರ್ ಅಂದರೆ ಸಾಯಿಯ ಅಜ್ಜ ಆಯಿತಾ. ಈಗ ಆ ಹುಡುಗಿ, ಆ ಲಿಟಲ್ ಪ್ಲಂಪ್ ಗರ್ಲ್ ಇದ್ದಾಳಲ್ಲ ಸಾಯಿ ಪರಂಜಾಪೆ, ಅವಳು ತನ್ನ ಅಜ್ಜನನ್ನು ಅಪ್ಪ ಎಂದು ಸಂಬೋಧಿಸುತ್ತಾಳೆ. ಅಪ್ಪ ಅಂತೇಳಿ ಕರೀತಾರೆ. ಸಾಯಿಸ್ ಗ್ರ್ಯಾಂಡ್ ಫಾದರ್ ಅಪ್ಪ. ಆ್ಯಸ್ ದೇ ವಾಕ್ಡ್ ಅವರು ನಡೀತಾ ಇರಬೇಕಾದ್ರೆ, ಅಪ್ಪ ಪುಟ್ ಸಿಂಪಲ್ ಮ್ಯಾಥಮೆಟಿಕಲ್ ಕ್ವಶನ್ಸ್. ಅವರಿಬ್ಬರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಾಗ ಅಪ್ಪ ಅಂತಂದರೆ ಯಾರು, ಸಾಯಿಸ್ ಗ್ರ್ಯಾಂಡ್ ಫಾದರ್, ಸಾಯಿಯ ಅಜ್ಜ ಏನು ಮಾಡ್ತಿದ್ದಂದರೆ ಸರಳವಾಗಿರ್ತಕ್ಕಂತಹ ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಆ್ಯಂಡ್ ಆಲ್ಸೋ ರಿಲೇಟೆಡ್ ಪೆಬಲ್ಸ್ ಟು ಹರ್, ಮತ್ತು ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಪೆಬಲ್ಸ್ಗೆ, ಕಾಲ್ಪನಿಕ ಕಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ಗಣಿತ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಂಥೇಳಿ ಯಾರು, R.P. ಪರಂಜಾಪೆಯವರು ಸಾಯಿ ಪರಂಜಾಪೆಯವರಿಗೆ ಕೇಳ್ತಾ ಇದ್ರು. ಅಂದರೆ ಅಜ್ಜ ಮೊಮ್ಮಗಳಿಗೆ ಕೇಳ್ತಾ ಇದ್ರು. ಆ್ಯಂಡ್ ದೀಸ್ ಇನ್ಕ್ಲೂಡೆಡ್ ಫೆರಿ ಟೇಲ್ಸ್. ಈ ಒಂದು ಮಾತುಕತೆಗಳು ಏನನ್ನ ಒಳಗೊಂಡಿದ್ವು ಅಂತಂದರೆ ಫೆರಿ ಟೇಲ್ಸ್ಗಳನ್ನು ಒಳಗೊಂಡಿದ್ವು ಅಂತೇಳಿ. ಅಂದರೆ ಇಲ್ಲಿ ಕಾಲ್ಪನಿಕ ಕಥೆಗಳು ಅಂತ ಬರ್ತಾವೆ. ಆ ಕಾಲ್ಪನಿಕ ಕಥೆಗಳನ್ನು ಸಹಿತ ಇವರ ಒಂದು ಮಾತುಕತೆ ಒಳಗೊಂಡಿತ್ತು ಅಂಥೇಳಿ ಹೇಳ್ತಾ ಇದ್ದಾರೆ. ಫೆರಿ ಟೇಲ್ಸ್. ಅರೇಬಿಯನ್ ನೈಟ್ಸ್, ನೀವೆಲ್ಲ ಕೇಳಿರ್ಬೋದು. ಅರೇಬಿಯನ್ ನೈಟ್ಸ್ ಅಂತಕ್ಕಂಥ ಒಂದು ಕಥೆ ಪುಸ್ತಕ ಬರುತ್ತೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಕಥೆಗಳನ್ನ ನಾವಲ್ಲಿ ನೋಡ್ಬೋದು. ಆ್ಯಂಡ್ ಬೀರಬಲ್ ಸ್ಟೋರೀಸ್, ಬೀರಬಲ್ನ ಕಥೆಗಳು ಅಂತ ನಿಮ್ಗೆ ಗೊತ್ತಿರ್ಬೋದು. ಸಾಯಿ ನ್ಯಾಚುರಲಿ ಪ್ರಿಪೇರ್ಡ್ ದ ಫೆರಿ ಟೇಲ್ಸ್ ಟು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್. ಸಾಯಿ ನ್ಯಾಚುರಲಿ ಅಂದರೆ ಸ್ವಾಭಾವಿಕವಾಗಿ ಏನು ಮಾಡ್ತಾ ಇದ್ಳು ಅಂತಂದರೆ ತಯಾರಿಸ್ತಾ ಇದ್ದಳು ದ ಫೆರಿ ಟೇಲ್ಸ್ ಅಂದರೆ ಕಾಲ್ಪನಿಕ ಕಥೆಗಳನ್ನು ತಯಾರಿಸ್ತಾ ಇದ್ದಳು ಟು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆಗಿ, ಅವುಗಳನ್ನು ಗಣಿತ ಸಂಬಂಧಿ ಸಮಸ್ಯೆಗಳನ್ನಾಗಿ ಅವಳು ತಯಾರಿಸ್ತಕ್ಕಂಥ ಒಂದು ಕೌಶಲ್ಯ ಸಾಯಿ ಪರಂಜಾಪೆ ಅವರಿಗೆ ಇತ್ತು ಅಂಥೇಳಿ. ಇನ್ನು ಮೂರನೇ ಪ್ಯಾರಾಗ್ರಾಫನ್ನು ನೋಡೋಣ. ಈಗ ಮೂರನೇ ಪ್ಯಾರಾಗ್ರಾಫನ್ನು ನೋಡೋಣ. ಟೆಲ್ ಮಿ ಅ ಸ್ಟೋರಿ. ಅಪ್ಪ, ಈಗ ಸಾಯಿ ಪರಂಜಾಪೆ ಕೇಳ್ತಾ ಇದ್ದಾಳೆ. ಯಾರಿಗೆ? ತನ್ನ ಅಜ್ಜನ ಕೇಳ್ತಾ ಇದ್ದಾಳೆ. ಟೆಲ್ ಮಿ ಅ ಸ್ಟೋರಿ, ನನಗೊಂದು ಕತೆ ಹೇಳಿ ಅಂಥೇಳಿ ಕೇಳ್ತಾ ಇದ್ದಾಳೆ. ಅವಳು ಅಜ್ಜರನ್ನು ಅಪ್ಪ ಎಂದು ಸಂಬೋಧಿಸುತ್ತಾಳೆ. ಸಾಯಿ ಸೆಡ್, ಸಾಯಿ ಹೇಳಿದಳು. ಏನಂತ ಹೇಳಿದಳು? ಟೆಲ್ ಮಿ ಅ ಸ್ಟೋರಿ ಅಪ್ಪ ಅಂತ ಹೇಳಿದಳು. ಒನ್ ಡೇ, ಯಾವಾಗ ಇದು? ಒಂದು ದಿನ. ಆ್ಯಸ್ ದೇ ಸೆಟ್ ಔಟ್, ಯಾವಾಗ ಅಂತಂದರೆ ಯಾವಾಗ ಹೊರಗೆ ಹೊರಟರು ನಡೆಯೋದಕ್ಕಾಗಿ ಅಥವಾ ವಾಕ್ ಮಾಡೋದಕ್ಕೆ ಹೊರಗೆ ಹೊರಟರು, ಆವಾಗ ಕೇಳಿದಳು. ಆವಾಗ ಅಜ್ಜ ಹೇಳ್ತಾನೆ, ನೋ ಸೇಡ್ ಅಪ್ಪ ಗ್ರೀಮಿಲಿ. ಇಲ್ಲಿ ಕಠೋರವಾಗಿ ಅಪ್ಪ ಹೇಳ್ತಾರೆ ಏನಂತೇಳಿ, ಇಲ್ಲ ಹೇಳಲ್ಲ ಅಂತ ಹೇಳ್ತಾರೆ. ಟುಡೇ ಯು ಟೆಲ್ ಮಿ ಒನ್, ಇವತ್ತು ನೀನು ನನಗೊಂದು ಹೇಳು. ಇಲ್ಲಿವರೆಗೆ ನಾನು ನಿನಗೆ ಹೇಳ್ತಾ ಇದ್ದೆ, ಇವತ್ತು ನೀನು ನನಗೊಂದು ಕತೆ ಹೇಳು ಅಂಥೇಳಿ ಅಜ್ಜ ಆ ಮೊಮ್ಮಗಳನ್ನು ಕೇಳ್ತಾರೆ. ಆವಾಗ ಮುಂದೇನಾಗುತ್ತೆ ಅಂತ ನೋಡೋಣ. ಆ್ಯಂಡ್ ಶಿ ಡಿಡ್, ಮತ್ತು ಅವಳು ಒಂದು ಕಥೆಯನ್ನು ಹೇಳಿದಳು. ಇಟ್ ವಾಸ್ ಅ ಫೆರಿ ಟೇಲ್, ಅದೊಂದು ಕಾಲ್ಪನಿಕ ಕತೆ. ರಿಪ್ಲೇಟ್ ವಿತ್ ದ ಡ್ರ್ಯಾಗನ್ಸ್
ಆ ಒಂದು ರಿಪ್ಲೇಟ್ ಅಂತಂದರೆ ತುಂಬಿರೋದು ಅಂತ ಅರ್ಥ ಆಗುತ್ತೆ. ಎದರಿಂದ ತುಂಬಿತ್ತು ಆ ಒಂದು ಕತೆ ಅಂತಂದರೆ ವಿತ್ ಡ್ರ್ಯಾಗನ್ಸ್. ಡ್ರ್ಯಾಗನ್ಸ್ ಅಂದರೆ ಏನು? ಮೊಸಳೆಯಂತಹ ರೆಕ್ಕೆಗಳುಳ್ಳ ದೊಡ್ಡ ಪ್ರಾಣಿ ಅದು, ಅದಕ್ಕೆ ಡ್ರ್ಯಾಗನ್ಸ್ ಅಂತ ಕರೀತಾರೆ. ಆ್ಯಂಡ್ ಪ್ರಿನ್ಸೆಸ್, ಅದರಲ್ಲಿ ರಾಜಕುಮಾರಿಯರು ಇದ್ದರು. ಟಾಕಿಂಗ್ ಪ್ಯಾರಟ್ಸ್, ಮತ್ತು ಆ ಕಥೆಯಲ್ಲಿ ಮಾತನಾಡುವಂತಹ ಗಿಳಿಗಳು ಇದ್ವು. ಆ್ಯಂಡ್ ಹಿಡನ್ ಗೋಲ್ಡ್, ಅಡಗಿಸಿಟ್ಟಿರ್ತಕ್ಕಂಥ ಬಂಗಾರವೂ ಇತ್ತು. ಈ ಒಂದು ಕಥಾ ಸಾರಾಂಶವನ್ನು ಹೊಂದಿರತಕ್ಕಂಥ ಒಂದು ಕಥೆಯನ್ನು ಸಾಯಿ ಪರಂಜಾಪೆ ತನ್ನ ಅಜ್ಜರಿಗೆ ಹೇಳಿದಳು. ಆವಾಗ ಮುಂದೇನಾಗುತ್ತೆ ನೋಡೋಣ. ಸಾಯಿ ಕಂಪ್ಲೀಟೆಡ್ ಹರ್ ಟೇಲ್. ಸಾಯಿ ಏನು ಮಾಡ್ತಾಳೆ? ತನ್ನ ಒಂದು ಕಥೆಯನ್ನು ಸಂಪೂರ್ಣವಾಗಿ ಮುಗಿಸ್ತಾಳೆ. ಟೇಲ್ ವಿತ್ ಆ್ಯಂಡ್ ದೇ ಲಿವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಆ ಕಥೆ ಯಾವ ರೀತಿಯಾಗಿ ಮುಗಿಯುತ್ತೆ ಅಂತಂದರೆ, ಅಲ್ಲಿರ್ತಕ್ಕಂತಹ ಏನು ಪೆರಿಟೇಲ್ ಇದೆ, ಡ್ರ್ಯಾಗನ್ಸ್ ಇದೆ, ಪ್ರಿನ್ಸಸ್ ಇದ್ದಾರೆ, ರಾಜಕುಮಾರಿಯರಿದ್ದಾರೆ, ಅವರೆಲ್ಲವೂ ಚೆನ್ನಾಗಿ ಬಾಳಿ ಬದುಕ್ತಾರೆ ಸಂತೋಷದಿಂದ ಅಂಥೇಳಿ ಕೊನೆಗೆ ಏನು ಮಾಡ್ತಾಳೆ. ಆಮೇಲೆ 6th ಪ್ಯಾರಾಗ್ರಾಫ್ ನೋಡೋಣ. ಸೇಡ್ ಅಪ್ಪ, ವಾ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಅವರು ಎಕ್ಸ್ಪ್ರೆಷನ್ನ ಕೊಡ್ತಾರೆ. ಕ್ವೈಟ್ ಇಂಟ್ರೆಸ್ಟಿಂಗ್, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ಆಸಕ್ತಿಕರವಾಗಿದೆ ಅಂಥೇಳಿ ಹೇಳ್ತಾರೆ. ವೇರ್ ಡಿಡ್ ಯು ರೀಡ್ ಇಟ್? ಪ್ರಶ್ನೆ ಕೇಳ್ತಾರೆ. ಅಜ್ಜ ಮೊಮ್ಮಗಳಿಗೆ ಕೇಳ್ತಾ ಇದ್ದಾರೆ ಅಂಥೇಳಿ. ವೇರ್ ಡಿಡ್ ಯು ರೀಡ್ ಇಟ್? ಎಲ್ಲಿ ಓದಿದೆಯಾ ಇದನ್ನು ಅಂತ ಪ್ರಶ್ನೆ ಕೇಳ್ತಾರೆ. ಇವಾಗ ಸಾಯಿ ಪರಂಜಾಪೆ ಹೇಳ್ತಾಳೆ, ಐ ಡಿಡ್ ನಾಟ್, ನಾನು ಓದೇ ಇಲ್ಲ. ಐ ಮೇಡ್ ಇಟ್ ಅಪ್, ನಾನೇ ಅದನ್ನು ಏನು ಮಾಡಿರೋದು, ಕಥೆಯನ್ನು ಕಟ್ಟಿರೋದು ಅಂತ ಹೇಳಿ ಹೇಳ್ತಾಳೆ. ಕ್ರೈಡ್ ಸಾಯಿ. ಕ್ರೈಡ್ ಅಂದರೆ ಇಲ್ಲಿ ಕೂಗಿದಳು, ಸಾಯಿ ಅಂತ ಅರ್ಥ ಆಗುತ್ತೆ. ಏನಂತ ಕೂಗಿದಳು? ಐ ಮೇಡ್ ಇಟ್ ಅಪ್, ನಾನೇ ಈ ಕಥೆಯನ್ನು ಮಾಡಿದ್ದೇನೆ ಅಂಥೇಳಿ ಅವಳು ಕೂಗಿ ಹೇಳಿದಳು. ಆವಾಗ 8ನೇ ಪ್ಯಾರಾಗ್ರಾಫಿಗೆ ಹೋಗೋಣ. ಹರ್ ಗ್ರ್ಯಾಂಡ್ ಫಾದರ್ ವಾಸ್ ವೆರಿ ಮಚ್ ಇಂಪ್ರೆಸ್ಡ್. ಅವರ ಅಜ್ಜ ಏನು ಮಾಡಿದ ಅಂದರೆ ಬಹಳಷ್ಟು ಇವಳಿಗೆ ಆಕರ್ಷಿತನಾಗಿ ಬಿಟ್ಟ ಅಂಥೇಳಿ. ಯಾಕಂದರೆ ಒಂದು 6-7 ವರ್ಷದ ಹುಡುಗಿ ಒಂದು ಸ್ವಂತದಾಗಿರ್ತಕ್ಕಂಥ ಕಥೆಯನ್ನು ಅವಳು ಕಟ್ತಾಳೆ ಅಂತಂದರೆ ಅವಳಿಗೆ ಅಂಥ ಒಂದು ಎಬಿಲಿಟಿ ಇರಬೇಕು, ಸಾಮರ್ಥ್ಯ ಇರಬೇಕು ಅಂತ ಆ ಸಾಮರ್ಥ್ಯವನ್ನು ಕಂಡುಬಿಟ್ಟು ಅವಳಿಗೆ ಆಕರ್ಷಿತರಾಗ್ತಾರೆ ಇಲ್ಲಿ ಗ್ರ್ಯಾಂಡ್ ಫಾದರ್, ಅಜ್ಜ. ದಟ್ ವಾಸ್ ಪರ್ಹ್ಯಾಪ್ಸ್, ಬಹುಶಃ ಅದಕ್ಕಾಗಿ ಹರ್ ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ. ಮತ್ತು ಅವಳು ಹೇಳ್ತಕ್ಕಂಥ ಏನು ಕತೆ ಇದೆ ಅದು ಅವಳ ಒಂದು ಮೊದಲ ಒಂದು ಇದೆ ಫ್ಲೈಟ್ ಆಫ್ ಫ್ಯಾನ್ಸಿ ಅಂತ ಹೇಳ್ತಾರೆ. ಕಾಲ್ಪನಿಕ ರೆಕ್ಕೆಗಳು ಅಂತ ಹೇಳ್ತೇವೆ, ವಿಂಗ್ಸ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ತಾರೆ. ಹರ್ ಫಸ್ಟ್ ಫ್ಲೈಟ್ ಆಫ್ ಫ್ಯಾನ್ಸಿ ಆ್ಯಂಡ್ ಇಟ್ ವಾಸ್ ದ ಬಿಗಿನಿಂಗ್ ಆಫ್ ಅ ವಂಡರ್ಫುಲ್ ವರ್ಲ್ಡ್ ಆಫ್ ಕ್ರಿಯೇಟಿವಿಟಿ ಅಂತ ಹೇಳ್ತಾರೆ. ಇಟ್ ವಾಸ್ ದ ಬಿಗಿನಿಂಗ್, ಅದು ಆರಂಭ ಅಂತ. ಯಾವುದರ ಆರಂಭ? ಅ ವಂಡರ್ಫುಲ್ ವರ್ಲ್ಡ್, ಒಂದು ಅದ್ಭುತವಾಗಿರ್ತಕ್ಕಂತಹ ಜಗತ್ತಿಗೆ. ಅದು ಜಗತ್ತು ಯಾವುದು ಅಂತಂದ್ರೆ ಕ್ರಿಯೇಟಿವಿಟಿ, ಸೃಜನಾತ್ಮಕ ಒಂದು ಅದ್ಭುತ ಜಗತ್ತಿಗೆ ಈಗ ತನಕ್ಕೆ ಆರಂಭ ಅಥವಾ ಆರಂಭದ ಹೆಜ್ಜೆಗಳನ್ನ ಇಡ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಬೈ ದ ಟೈಮ್, ಈ ಹೊತ್ತಿಗೆ ಅಥವಾ ಈ ಸಮಯಕ್ಕೆ, ಶಿ ವಾಸ್ ಜಸ್ಟ್ 8. ಆ ಒಂದು ಕಥೆಯನ್ನು ಹೇಳಿದಾಗ ಅವಳಿಗೆ ಜಸ್ಟ್ 8 years old, 8 ವರ್ಷದ ಹುಡುಗಿ ಅವಳು. ಶಿ ಹ್ಯಾಡ್ ಪಬ್ಲಿಷ್ಡ್ ಹರ್ ಫಸ್ಟ್ ಬುಕ್ ಆಫ್ ಫೇರಿ ಟೇಲ್ಸ್. ಶಿ ಪಬ್ಲಿಷ್ಡ್, ಅವಳು ಒಂದು ಪುಸ್ತಕವನ್ನು ಏನು ಮಾಡ್ತಾಳೆ, ಫೇರಿ ಟೇಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾಲ್ಪನಿಕ ಕಥೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪುಸ್ತಕವನ್ನು ಅವಳು ಪ್ರಕಟಣೆ ಮಾಡ್ತಾಳೆ. ಕಾಲ್ಡ್ ಮುಲಾಂಚ ಮೇರಾ. ಮುಲಾಂಚ ಮೇರಾ ಅಂತಂದರೆ ಇಲ್ಲಿ ಮಕ್ಕಳ ಮಿಠಾಯಿ ಅಂಥೇಳಿ ಅರ್ಥ ಆಗುತ್ತೆ ಅಂತ ಒಂದು ಪುಸ್ತಕವನ್ನು ಅವಳು ಪ್ರೊಡ್ಯೂಸ್ ಮಾಡ್ತಾಳೆ ಅಥವಾ ಪಬ್ಲಿಷ್ ಮಾಡ್ತಾಳೆ, ಪ್ರಕಟಣೆಯನ್ನು ಮಾಡ್ತಾಳೆ. ಇನ್ನು 9ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ. ಇನ್ನು 9th ಪ್ಯಾರಾಗ್ರಾಫನ್ನು ನೋಡಲಾಗಿ, ಸಾಯಿಸ್ ಲವ್ ಫಾರ್ ಬುಕ್ಸ್ ಗ್ರೇವ್ ವಿತ್ ಹರ್. ಅಂದರೆ ಸಾಯಿಯ ಒಂದು ಪುಸ್ತಕದ ಪ್ರೀತಿ ಅವಳೊಂದಿಗೆ ಬೆಳೀತಾ ಹೋಗಿತ್ತು. ಬುಕ್ಸ್ ವೇರ್ ರೆವರ್ಡ್ ಆಬ್ಜೆಕ್ಟ್ಸ್ ಇನ್ ದ ಪರಂಜಾಪಿ ಹೌಸ್ ಹೋಲ್ಡ್. ಬುಕ್ಸ್ ವೇರ್ ಅಂದರೆ ಪುಸ್ತಕಗಳಿಗೆ ಬಹಳಷ್ಟು ಗೌರವದ ಸ್ಥಾನವನ್ನು ಅವರ ಒಂದು ಮನೆಯಲ್ಲಿ ಅಂದರೆ ಪರಂಜಾಪಿಯವರ ಮನೆಯಲ್ಲಿ ಕೊಡಲಾಗ್ತಿತ್ತು. ಒನ್ ಡೇ, ಒಂದು ದಿನ, ಸಾಯಿ ಸ್ಟೆಪ್ಡ್ ಆನ್ ಅ ಬುಕ್. ಸಾಯಿ ಏನು ಮಾಡ್ತಾಳೆ, ಒಂದು ಪುಸ್ತಕದ ಮೇಲೆ ಹೆಜ್ಜೆ ಇಡ್ತಾಳೆ ಬೈ ಮಿಸ್ಟೇಕ್. ಆ್ಯಸ್ ಶಿ ರಶ್ಡ್ ಇನ್ ಟು ದ ಲೈಬ್ರರಿ. ಅವಳು ಲೈಬ್ರರಿ ಅಂದರೆ ಗ್ರಂಥಾಲಯಕ್ಕೆ ಏನು ಮಾಡ್ತಾ ಇದ್ದಳು, ರಶ್ಡ್ ಅಂತಂದರೆ ಧಾವಿಸಿಕೊಂಡು ಹೋಗ್ತಾ ಇದ್ದಳು. ಆ ಸಮಯದಲ್ಲಿ ಅವಳು ಒಂದು ಪುಸ್ತಕದ ಮೇಲೆ ಹೆಜ್ಜೆ ನೀಡ್ತಾಳೆ, ಬೈ ಮಿಸ್ಟೇಕ್ ಅದು ಹಂಗಿರ್ತಾಳೆ. ಆಮೇಲೆ 10ನೇ ಪ್ಯಾರಾಗ್ರಾಫ್ ನೋಡೋಣ. ಸ್ಟಾಪ್ ರೈಟ್ ದೇರ್ ಆರ್ಡರ್ಡ್ ಹರ್ ಗ್ರ್ಯಾಂಡ್ ಫಾದರ್. ಅವಳ ಅಜ್ಜ ಏನು ಮಾಡ್ತಾನೆ, ಅವಳಿಗೆ ಆಜ್ಞೆ ಮಾಡ್ತಾನೆ, ಸ್ಟಾಪ್ ರೈಟ್ ದೇರ್, ಅಲ್ಲೇ ನಿಂತ್ಕೊಂಡು ನೀನು ಅಂತೇಳಿ ಹೇಳ್ತಾನೆ. ಸಾಯಿ ಫ್ರೋಸ್ ಅಂದರೆ ಸಾಯಿ ಹೆದರ್ತಾಳೆ. ಡೂ ಯು ನೋ, ನಿಂಗೆ ಗೊತ್ತೇನು, ವಾಟ್ ಯು ಜಸ್ಟ್ ಡಿಡ್, ಏನು ಮಾಡಿದೆ ಈಗ ಗೊತ್ತಾ ನಿಂಗೆ
ಗೊತ್ತಾ ನಿಂಗೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ. ಯು ಕಿಕ್ಡ್ ನಾಲೆಜ್, ನೀನು ಜ್ಞಾನವನ್ನು ಒದ್ದೆ. ದ್ಯಾಟ್ಸ್ ವಾಟ್ ಯು ಡಿಡ್, ಏನು ಮಾಡಿದೆ ಈಗ, ನೀನು ಜ್ಞಾನವನ್ನು ಒದ್ದೆ. ನಾವು ಆಸ್ಕ್ ಫಾರ್ಗಿವ್ನೆಸ್ ಆಫ್ ದ ಬುಕ್, ಆ ಬುಕ್ಗೆ ಸಾರಿ ಕೇಳಿ, ನೀನು ಆ ಬುಕ್ಗೆ ನೀನು ಕ್ಷಮಿಸು ಅಂತ ಕೇಳು ಅಂತ ಹೇಳ್ತಾರೆ ಅಜ್ಜ. ಅವಾಗ ಸಾಯಿ ಹೇಳ್ತಾಳೆ, ಸಾಯಿ ಬೆಂಟ್ ಮೀಕ್ಲಿ, ಸಾಯಿ ಏನು ಮಾಡ್ತಾಳೆ ಈಗ, ಬಾಗ್ತಾಳೆ. ಮೇಕ್ಲಿ ಅಂದರೆ ಸೌಮ್ಯವಾಗಿ ಬಾಗ್ತಾಳೆ. ಆ್ಯಂಡ್ ಡಿಡ್ ನಮಸ್ಕಾರ, ಅದಕ್ಕೆ ನಮಸ್ಕಾರವನ್ನು ಟು ದ ಬುಕ್, ಆ ಒಂದು ಪುಸ್ತಕಕ್ಕೆ ಏನು ಮಾಡ್ತಾಳೆ, ನಮಸ್ಕಾರವನ್ನು ಮಾಡ್ತಾಳೆ. ದ ಸೇಮ್ ಪನಿಷ್ಮೆಂಟ್ ವಾಸ್ ಗಿವನ್, ನಮಸ್ಕಾರ ಟು ದ ಬುಕ್. ದ ಸೇಮ್ ಪನಿಷ್ಮೆಂಟ್ ವಾಸ್ ಗಿವನ್ ವೆನ್ ಹಿ ಡಿಸ್ಕವರ್ಡ್ ಎನಿ ಡಾಗ್ ಇಯರ್ಡ್ ಬುಕ್. ದ ಸೇಮ್ ಪನಿಷ್ಮೆಂಟ್, ಇದೇ ರೀತಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಅವ್ರ ಅಜ್ಜ ಅವಳಿಗೆ ಕೊಡ್ತಾ ಇದ್ದ. ಯಾವಾಗ ಕೊಡ್ತಾ ಇದ್ದ ಅಂತಂದರೆ, ವಾಸ್ ಗಿವನ್ ವೆನ್ ಹಿ ಡಿಸ್ಕವರ್ಡ್, ಯಾವಾಗ ಆತ ಕಂಡುಕೊಳ್ತಾ ಇದ್ದ, ನೋಡ್ತಾ ಇದ್ದ. ಎನಿ ಡಾಗ್ ಇಯರ್ಡ್ ಬುಕ್ ಅಂತ ಹೇಳ್ತಾರೆ ಇಲ್ಲಿ. ಡಾಗ್ ಇಯರ್ಡ್ ಬುಕ್ ಅಂದರೆ ಹರಿದ ಮೂಲೆಯನ್ನು ಅಥವಾ ಮಡಚಿದ ಪುಟಗಳನ್ನ ನೋಡಿದರೆ. ಡಾಗ್ ಇಯರ್ಡ್ ಅಂದರೆ ಇಲ್ಲಿ ಹರಿದ ಮೂಲೆಯ ಹಾಳೆಗಳು ಅಥವಾ ಮಡಚಿದ ಪುಟಗಳನ್ನ ನೋಡಿದರೆ ಅವರ ಅಜ್ಜ ಇದೇ ತನ್ನಾಗಿರ್ತಕ್ಕಂಥ ಶಿಕ್ಷೆಯನ್ನು ಈ ಸಾಯಿ ಪರಂಜಾಪಿಗೆ ಕೊಡ್ತಾ ಇದ್ದ. ವಿತ್ ದಿಸ್, ಇದರಿಂದ ಸಾಯಿ ಲರ್ನ್ ಟು ರೆಸ್ಪೆಕ್ಟ್, ಸಾಯಿ ಏನು ಮಾಡ್ತಾಳೆ, ಬಹಳಷ್ಟು ಗೌರವ ಕೊಡುವುದನ್ನು ಕಲಿತಾಳೆ. ಯಾವುದಕ್ಕೆ, ಫೀಲಿಂಗ್ ಅಬೌಟ್ ಬುಕ್ಸ್ ಅರ್ಲಿ ಇನ್ ಲೈಫ್, ಅವಳ ಜೀವನದ ಮೊದಲಿಗೆ ಅವಳು ಏನು ಮಾಡ್ತಾಳೆ, ಇಂಥ ಒಂದು ಗೌರವ ಕೊಡ್ತಕ್ಕಂತಹ ಕೆಲವೊಂದಿಷ್ಟು ಗುಣಗಳನ್ನ ಬೆಳೆಸ್ಕೊಳ್ತಾ ಹೋಗ್ತಾಳೆ. ಇನ್ನು 12ನೇ ಪ್ಯಾರಾಗ್ರಾಫ್ನ ನೋಡೋಣ. ಇಟ್ ವಾಸ್ ನಾಟ್ ಫನ್ ಫಾರ್ ಹರ್ ಆಲ್ವೇಸ್, ಅದು ಅವಳಿಗೆ ಯಾವಾಗಲೂ ಮೋಜಿನ ಸಂಗತಿ ಆಗಿರಲಿಲ್ಲ. ಯಾವುದು ಅದನ್ನು ಮುಂದೆ ಹೇಳ್ತಾರೆ. ಶಿ ವಾಸ್ ಅ ಬಿಟ್ ಪ್ಲಂಪ್, ಅವಳು ಸ್ವಲ್ಪ ದಪ್ಪಕ್ಕಿದ್ದಳು. ಆ್ಯಂಡ್ ಹರ್ ಮೇಟ್ಸ್ ಯೂಸ್ ಟು ಮೇಕ್ ಫನ್ ಫಾರ್ ಹರ್, ಮತ್ತು ಅವಳ ಒಂದು ಕ್ಲಾಸ್ಮೇಟ್ಸ್ ಏನು ಮಾಡ್ತಾ ಇದ್ರು ಅಂದರೆ ಅವಳಿಗೆ ಫನ್ ಮಾಡ್ತಾಯಿದ್ರು, ಮೋಜನ್ನು ಮಾಡ್ತಾಯಿದ್ರು. ಯಾವ ರೀತಿ ಮೋಜ್ ಮಾಡ್ತಾಯಿದ್ರು ಅಂಥೇಳಿ 13ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ಯು ಕಾಂಟ್ ರನ್ ವಿತ್ ಅಸ್, ಸಾಯಿ ಜೀರ್ಡ್ ಚಂದು. ಇಲ್ಲಿ ಚಂದು ಹೇಳ್ತಾ ಇದ್ದಾಳೆ, ಯಾರಿಗೆ ಹೇಳ್ತಾ ಇದ್ದಾಳೆ ಅಂತಂದರೆ ಸಾಯಿಗೆ ಹೇಳ್ತಾ ಇದ್ದಾಳೆ. ಯು ಕಾಂಟ್ ರನ್ ವಿತ್ ಅಸ್, ಯು ಕಾಂಟ್ ಅಂದರೆ ಇವಳು ಸಾಯಿಗೆ ನಮ್ಮ ಜೊತೆಗೆ ನಿಂಗೆ ಓಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವಳು ಏನು ಮಾಡ್ತಾ ಇದ್ದಾಳೆ, ಜೀರ್ಡ್ ಅಂತಂದರೆ ಅಣಕಿಸ್ತಾ ಇದ್ದಾಳೆ. ಯಾರನ್ನು ಅಣಕಿಸ್ತಿದ್ದಾಳೆ, ಸಾಯಿಯನ್ನು ಅಣಕಿಸ್ತಾ ಇದ್ದಾಳೆ. ಯು ಮೇಕ್ ಅವರ್ ಟೀಮ್ ವೀಕ್ ಸೇಡ್ ಮೀರಾ, ಮೀರಾ ಇಲ್ಲಿ ಹೇಳ್ತಾ ಇದ್ದಾಳೆ. ಯು ಮೇಕ್ ಅವರ್ ಟೀಮ್ ವೀಕ್ ಸೇಡ್ ಮೀರಾ, ಮೀರಾ ಹೇಳ್ತಾ ಇದ್ದಾಳೆ, ನೀನು ನಮ್ಮ ತಂಡವನ್ನು ವೀಕ್ ಮಾಡ್ತೀಯಾ, ಅಶಕ್ತ ಮಾಡ್ತೀಯಾ ಅಂಥೇಳಿ ಮೀರಾ ಹೇಳ್ತಾ ಇದ್ದಾಳೆ. ಅನ್ಕೈಂಡ್ಲಿ, ದಯೆ ಇಲ್ಲದೆ ಈ ಮಾತುಗಳನ್ನು ಮೀರಾ ಹೇಳಿದಳು. ನೆವರ್ ಕ್ಯಾನ್ ಯು ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್, ನೀನು ನಿನ್ನಷ್ಟಕ್ಕೆ ನೀನು ಯಾವಾಗಲೂ ಚಟುವಟಿಕೆಯಿಂದ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ. ಯು ಆರ್ ಟೂ ಫ್ಯಾಟ್, ನೀನು ತುಂಬ ದಪ್ಪಗಿದ್ದೀಯಾ. ಆ್ಯಡೆಡ್ ದೇವಯಾನಿ, ದೇವಯಾನಿ ಅವಳ ಕ್ಲಾಸ್ಮೇಟ್ ಅವಳು ಈ ರೀತಿಯಾಗಿ ಹೇಳ್ತಾಳೆ, ಯು ಆರ್ ಟೂ ಫ್ಯಾಟ್, ನೀನು ತುಂಬ ದಪ್ಪಗಿದ್ದೀಯಾ ಅಂಥೇಳಿ ಹೇಳ್ತಾಳೆ. ಈ ರೀತಿಯಾಗಿ ಅವರು ಫನ್ ಮಾಡ್ತಾಯಿದ್ರು. ಯಾರಿಗೆ, ತನ್ನ ಸ್ನೇಹಿತೆಯಾಗಿರ್ತಕ್ಕಂಥ ಸಾಯಿ ಪರಂಜಾಪಿಗೆ ಮಾಡ್ತಾಯಿದ್ರು. ಇನ್ನು 14ನೇ ಪ್ಯಾರಾಗ್ರಾಫನ್ನು ನೋಡೋಣ. ಸಾಯಿ's face crumpled and she sat gloomily by the sidelines watching her friends laugh and play happily. ಸಾಯಿ's face, ಸಾಯಿಯ ಮುಖ ನೋಡಬೇಕು. ಅವಾಗ ಇಷ್ಟೆಲ್ಲ ಹೇಳಿದ ಮೇಲೆ ಸಾಯಿಯ ಮುಖ ಏನಾಗುತ್ತೆ ಅಂತಂದರೆ ಕ್ರಂಪಲ್ಡ್ ಅಂದರೆ ಕ್ರಶ್ಡ್ ಅಂತ ಒಂಥರ ಆಗಿಬಿಡುತ್ತೆ ಅವಳ ಮುಖಕ್ಕೆ ಮುಖ. ಆ್ಯಂಡ್ ಶಿ ಸ್ಯಾಟ್, ಅವಳು ಕೂತ್ಕೊಂಡ್ಬಿಡ್ತಾಳೆ. ಯಾವ ರೀತಿಯಾಗಿ ಕೂತ್ಕೋತಾಳೆ ಅಂದರೆ ಗ್ಲಂಪ್ಲಿ ಅಂದರೆ ಗ್ಲೂಮಿಲಿ, ಸ್ಯಾಡ್ಲಿ ದುಃಖದಿಂದ ಕೂತ್ಕೋತಾಳೆ. ಬೈ ದ ಸೈಡ್ ಲೈನ್ಸ್ ವಾಚಿಂಗ್ ಹರ್ ಫ್ರೆಂಡ್ಸ್ ಲಾಫ್ ಆ್ಯಂಡ್ ಪ್ಲೇ ಹ್ಯಾಪಿಲಿ, ಅವಳ ಗೆಳತಿಯರು ಅಥವಾ ಆತನ ಕ್ಲಾಸ್ಮೇಟ್ಗಳೆಲ್ಲ ಏನು ಮಾಡ್ತಾರೆ, ನಕ್ಕೊಂಡು ಸಂತೋಷವಾಗಿ ಆಟನ ಆಡ್ತಿರ್ತಾರೆ. ಆ ದೃಶ್ಯವನ್ನು ನೋಡಿಕೊಂಡು ಅವಳು ಒಂದು ಸೈಡ್ ಲೈನಲ್ಲಿ ಕೂತ್ಕೊಂಡಿರ್ತಾಳೆ. ಸೂನ್ ಹರ್ ಫೇಸ್ ಬ್ರೈಟನ್ಡ್, ಏನಾಗುತ್ತೆ, ಅವಳ ಒಂದು ಮುಖ ಮತ್ತೆ ಪ್ರಕಾಶಮಾನವಾಗಿ ಅರಳುತ್ತೆ. ಯಾವ ರೀತಿ ಅರಳುತ್ತೆ ಅಂತಂದರೆ ಬ್ರೈಟನ್ಡ್ ಅಂತ ಹೇಳ್ತಾ ಇದ್ದಾರೆ. ಶಿ ಕ್ರೈಡ್ ಔಟ್, ಜೋರಾಗಿ ಕೂಗ್ತಾಳೆ. ಐ ನೋ ಆಫ್ ಅ ಲವ್ಲಿ ಗೇಮ್, ನನಗೊಂದು ಮನೋಹರವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಒಂದು ಆಟ ಗೊತ್ತಿದೆ. ಇಟ್ ಈಸ್ ಅ ಮ್ಯಾಜಿಕ್ ಐಲ್ಯಾಂಡ್. ಇಲ್ಲಿ ಈಸ್ಲ್ಯಾಂಡ್ ಅನ್ನಬಾರ್ದು, ಅದಕ್ಕೆ ಐಲ್ಯಾಂಡ್ ಅಂತ ಕರಿಬೇಕಾಗತ್ತೆ. ಇಟ್ ಈಸ್ ಅ ಮ್ಯಾಜಿಕ್ ಐಲ್ಯಾಂಡ್, ಅದೊಂದು ಒಂದು ಮ್ಯಾಜಿಕ್ ಮಾಡ್ತಕ್ಕಂಥ ಅದು ದ್ವೀಪ ಅಂತ, ಮ್ಯಾಜಿಕ್ ಐಲ್ಯಾಂಡ್ ಅಂತ ಕರೀತಾ ಇದ್ದಾರೆ. ಮಾಂತ್ರಿಕ ದ್ವೀಪ ಅಂತ ಕರಿಬೋದು. ಫುಲ್ ಆಫ್ ಹಿಡನ್ ಟ್ರೆಸರ್ಸ್, ಅಲ್ಲಿ ಏನಿರುತ್ತೆ ಅಂತಂದರೆ
ಅಡಗಿಸಿಟ್ಟಿರ್ತಕ್ಕಂಥ ಸಂಪತ್ತಿರುತ್ತೆ. ಟ್ರೆಸರ್ ಅಂತಂದರೆ ಇಲ್ಲಿ ಸಂಪತ್ತು ಅಂತ ಅರ್ಥ ಆಗತ್ತೆ. ದ ಮೇಟ್ಸ್ ಅಂದರೆ ಅವಳ ಒಂದು ಕ್ಲಾಸ್ಮೇಟ್ಸ್ ಏನು ಮಾಡ್ತಾರೆ, ಹೂ ವೇರ್ ಪ್ಲೇಯಿಂಗ್, ಯಾರು ಆಟ ಆಡ್ತಾ ಇದ್ರು ಅವರು, ಗ್ಯಾದರ್ಡ್ ಅರೌಂಡ್ ಹರ್, ಅವರ ಸುತ್ತಲೂ ಏನು ಮಾಡ್ತಾರೆ, ಸುತ್ತುವರಿತಾರೆ. ಟು ಲಿಸನ್ ಟು ಹರ್ ಸ್ಟೋರಿ, ಅವಳ ಕಥೆಯನ್ನು ಕೇಳಲಿಕ್ಕೆ. ಇನ್ ನೋ ಟೈಮ್, ಯಾವುದೇ ಸಮಯವನ್ನು ತೆಗೆದುಕೊಳ್ಳಾರದೆ, ಶಿ ಕಾಸ್ಟ್ ಅ ಸ್ಪೆಲ್ ಆಫ್ ಮ್ಯಾಜಿಕ್. ಇಲ್ಲಿ ಕಾಸ್ಟ್ ಪೆಲ್ ಆಫ್ ಮ್ಯಾಜಿಕ್ ಅಂತಂದರೆ ಏನು ತಿಳ್ಕೊಬೇಕು ನೀವು ಇಲ್ಲಿ ಅಂತಂದರೆ, ಎಲ್ಲರೂ ಆಕರ್ಷಿತರಾಗುವಂತೆ ಕಥೆಯನ್ನು ಹೇಳ್ತಾ ಇದ್ದಳು. ಅದನ್ನು ಪೂರ್ವ ಪ್ರಮಾಣದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಅವರು. ಅ ಸ್ಪೆಲ್ ಆಫ್ ಮ್ಯಾಜಿಕ್, ಕಾಸ್ಟ್ ಆಫ್ ಬ್ರೈಟನ್ಡ್, ಶಿ ಕ್ರೈಡ್ ಔಟ್, ಐ ನೋ ಆಫ್ ಅ ಲವ್ಲಿ ಗೇಮ್, ಇಟ್ ಈಸ್ ಅ ಮ್ಯಾಜಿಕಲ್ ಐಲ್ಯಾಂಡ್ ಫುಲ್ ಆಫ್ ಹಿಡನ್ ಟ್ರೆಸರ್. The mates who were playing gathered around her and listened to her story. In no time, ಯಾವುದೇ ಸಮಯವನ್ನು ತೆಗೆದುಕೊಳ್ಳಾರದೆ, she cast a spell. ಇಲ್ಲೇನಿದೆ ಕಾಸ್ಟ್ ಅಂತ ಇದೆಯಲ್ಲ, ಅಲ್ಲಿಂದ ತಗೋಬೇಕು ನೀವು. ಆ ಕಾಸ್ಟ್ ಅ ಸ್ಪೆಲ್ ಆಫ್ ಮ್ಯಾಜಿಕ್ ಅಂತಂದರೆ ಎಲ್ಲರೂ ಆಕರ್ಷಿತರಾಗುವಂತೆ ಕಥೆಯನ್ನು ಹೇಳ್ತಾ ಇದ್ದಳು. ದೇ ನಾಟ್ ಓನ್ಲಿ ಲಿಸನ್ ಟು ದಟ್ ಫ್ಯಾಂಟಾಸ್ಟಿಕ್ ಸ್ಟೋರಿ, ಅವರು ಆ ಒಂದು ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ಕೇಳೋದಷ್ಟೇ ಅಲ್ಲದೆ, ಬಟ್ ವೇರ್ ಆಲ್ಸೋ ರೆಡಿ ಟು ಟೇಕ್ ರೋಲ್ಸ್ ಆ್ಯಂಡ್ ಆ್ಯಕ್ಟ್ ಆಸ್ ಶಿ ಡೈರೆಕ್ಟೆಡ್ ಅಂತ ಹೇಳ್ತಾರೆ. ಬಟ್ ವೇರ್ ಆಲ್ಸೋ ರೆಡಿ ಟು ಟೇಕ್ ರೋಲ್ಸ್ ಅಂದರೆ ಅದ ಒಂದು ನಾಟಕವನ್ನು, ಆ ಒಂದು ಕಥೆಯಲ್ಲಿ ಇವರು ಅದನ್ನು ನಾಟಕವನ್ನಾಗಿ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಪಾತ್ರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಹಿತ ಏನು ಮಾಡ್ತಾರೆ ಅಂತಂದರೆ ಅವಳ ಒಂದು ನಿರ್ದೇಶನದಲ್ಲಿ ಅವರು ತಯಾರಾಗ್ತಾರೆ. ದಿಸ್ ವೆಂಟ್ ಆನ್, ಇದೇ ರೀತಿಯಾಗಿ ನಡೀತಾ ಹೋಗುತ್ತೆ. ನಾಟ್ ಫಾರ್ ಅ ಡೇ ಆರ್ ಟು, ಒಂದು ಡೇ ಅಲ್ಲ, ಮತ್ತೊಂದು ಡೇ ಅಲ್ಲ, ಬಟ್ ಫಾರ್ ದ ಹೋಲ್ ವೀಕ್, ಇಡೀ ಒಂದು ವಾರ ಸಮಯವನ್ನು ತೆಗೆದುಕೊಳ್ತಾರೆ. ಮುಂದೆ ಏನಾಗುತ್ತೆ ಅಂತಂದರೆ ನೋಡೋಣ. ಸಾಯಿ ಆಲ್ವೇಸ್ ಫ್ಯಾಸಿನೇಟೆಡ್ ಬೈ ಮೆನಿ ಥಿಂಗ್ಸ್, ಸಾಯಿ ಯಾವಾಗಲೂ ಆಕರ್ಷಿತಳಾಗಿರ್ತಾ ಇದ್ದಳು ಬೈ ಮೆನಿ ಥಿಂಗ್ಸ್, ಭಾಳಷ್ಟು ವಸ್ತುವಿನಿಂದ. ಒನ್ ಆಫ್ ದೆಮ್, ಅದರಲ್ಲಿ ಒಂದು ಯಾವುದು ಅಂತಂದರೆ ವಾಸ್ ಡಾಲ್ಸ್ ವೆಡ್ಡಿಂಗ್, ಅಂದರೆ ಬೊಂಬೆಗಳ ಮದುವೆ. ಅದರಿಂದ ಭಾಳಷ್ಟು ಆಕರ್ಷಿತಳಾಗಿದ್ದಳು. ದಿಸ್ ಈಸ್ ಅ ಟ್ರೆಡಿಷ್ನಲ್ ಗೇಮ್, ಇದೊಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಆಟ. ಅದು ಪ್ಲೇಡ್ ಬೈ ಮಹಾರಾಷ್ಟ್ರಿಯನ್ ಗರ್ಲ್ಸ್, ಈ ಒಂದು ಆಟವನ್ನು ಯಾರು ಆಡ್ತಾ ಇದ್ರು ಅಂತಂದರೆ ಮಹಾರಾಷ್ಟ್ರಿಯನ್ ಗರ್ಲ್ಸ್, ಮಹಾರಾಷ್ಟ್ರದ ಹುಡುಗಿಯರು ಈ ಒಂದು ಆಟವನ್ನು ಆಡ್ತಾಯಿದ್ರು. ಚಿಲ್ಡ್ರನ್ ಕಂಡಕ್ಟ್ ಮ್ಯಾರೇಜ್ ಆಫ್ ಅ ಬ್ರೈಡ್ ಡಾಲ್ ಆ್ಯಂಡ್ ಅ ಗ್ರೂಮ್, ಇಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಆ ಮಹಾರಾಷ್ಟ್ರದ ಮಕ್ಕಳು ಅಥವಾ ಹುಡುಗರು ಅಥವಾ ಹುಡುಗಿಯರು ಕಂಡಕ್ಟ್ ಏರ್ಪಡಿಸ್ತಾ ಇದ್ರು, ಮ್ಯಾರೇಜ್ ಏನನ್ನ ಏರ್ಪಡಿಸ್ತಾ ಇದ್ರು, ಮದುವೆಯನ್ನು ಏರ್ಪಡಿಸ್ತಾ ಇದ್ರು. ಫಾರ್ ಅ ಬ್ರೈಡ್ ಡಾಲ್ ಮತ್ತು ಗ್ರೂಮ್ ಡಾಲ್, ವಧು ಮತ್ತು ವರ ಈ ಎರಡು ಗೊಂಬೆಗಳಿಗೆ ಮದುವೆಯನ್ನು ಅರೇಂಜ್ ಮಾಡ್ತಾ ಇದ್ರು. ಮಂತ್ರಾಸ್ ಆರ್ ಚಾಂಟೆಡ್, ಮಂತ್ರಗಳನ್ನು ಹೇಳಲಾಗ್ತಾ ಇತ್ತು. ಇಲ್ಲಿ ಗುಡ್ ಅಂದರೆ ಜಾಗ್ರಿ, ಬೆಲ್ಲ, ಆ್ಯಂಡ್ ಪೋಹಾ ಅಂದರೆ ಬಿಟನ್ ರೈಸ್, ಅವಲಕ್ಕಿ, ಆರ್ ಶೇರ್ಡ್, ಅಲ್ಲಿ ಹಂಚಲಾಗ್ತಾ ಇತ್ತು ಅಂಥೇಳಿ. ಇನ್ನು 16ನೇ ಪ್ಯಾರಾಗ್ರಾಫನ್ನು ನೋಡೋಣ. ಆ್ಯಸ್ ಅ ಚೈಲ್ಡ್, ಒಂದು ಮಗುವಾಗಿ, ಸಿ ಸೇಡ್ ಒನ್ ಡೇ, ಒಂದಿನ ಅವಳು ಹೇಳಿದಳು ಮಗುವಾಗಿದ್ದಾಗ, ಯಾರಿಗೆ, ಅವ್ರ ತಾಯಿಗೆ ಹೇಳಿದಳು, ಮಮ್ಮಿ ಯು ನೆವರ್ ಲೆಟ್ ಮೀ ಹ್ಯಾವ್ ಎನಿ ಫನ್, ನನಗೆ ಯಾವುದಾದ್ರೂ ಮೋಜ್ ಮಾಡಲಿಕ್ಕೆ ನೀನು ಬಿಡ್ತಾ ಇಲ್ಲ ಅಂಥೇಳಿ ಕಂಪ್ಲೇನಿಂಗ್ಲಿ, ದೂರುತ್ತಾ ಹೇಳಿದಳು. ಯಾರು, ಸಾಯಿ ಪರಂಜಾಪೆ ತನ್ನ ತಾಯಿಗೆ ಹೇಳಿದಳು. ಮದರ್ ಸೇಡ್, ತಾಯಿ ಹೇಳಿದಳು ಆವಾಗ, ಆಲ್ ರೈಟ್ ಯು ವಾಂಟ್ ಅ ವೆಡ್ಡಿಂಗ್, ನೀನು ಮದುವೆ ಮಾಡಬೇಕಾ ಅಂತ ಕೇಳಿದಳು. ವೆಲ್ ಯು ವಿಲ್ ಹ್ಯಾವ್ ಒನ್ ದ್ಯಾಟ್ ಯು ಕ್ಯಾನ್ ನೆವರ್ ಫಾರ್ಗೆಟ್, ನೀನು ಅಂಥ ಒಂದು ಮದುವೆಯನ್ನು ಮಾಡ್ತೀಯಾ, ನೀನು ಎಂದಿಗೂ ಅಂಥ ಮದುವೆಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಅದ್ಭುತವಾಗಿರ್ತಕ್ಕಂಥ ಮದುವೆಯನ್ನು ನೀನು ಮಾಡ್ತೀಯಾ. ಆನ್ ದ್ಯಾಟ್ ಡೇ, ಆ ಒಂದು ದಿನ, ವೆನ್ ಶಿ ಕೇಮ್ ಬ್ಯಾಕ್ ಫ್ರಮ್ ಸ್ಕೂಲ್, ಯಾವಾಗ ಅವಳು ಶಾಲೆಯಿಂದ ಹಿಂತಿರುಗಿ ಬಂದಳು. ಅ ಹೋಲ್ ಹೌಸ್, ಇಡೀ ಮನೆಯನ್ನೆಲ್ಲ, ಲುಕ್ಡ್ ಲೈಕ್ ಅ ಮ್ಯಾರೇಜ್ ಹಾಲ್, ಆ ಮನೆಯನ್ನೆಲ್ಲ ಒಂದು ಮ್ಯಾರೇಜ್ ಹಾಲ್ ಥರ ಏನು ಮಾಡಲಾಗಿತ್ತು ಅಂತಂದರೆ ನಿರ್ಮಾಣ ಏರ್ಪಡಿಸಲಾಗಿತ್ತು ಅಂಥೇಳಿ. ಯು ವಿಲ್ ಹ್ಯಾವ್ ಒನ್ ದ್ಯಾಟ್ ಯು ಕ್ಯಾನ್ ನೆವರ್ ಫಾರ್ಗೆಟ್ ಆನ್ ದ್ಯಾಟ್ ಡೇ ವೆನ್ ಶಿ ಕೇಮ್ ಬ್ಯಾಕ್ ಫ್ರಮ್ ಸ್ಕೂಲ್. ದ ಹೋಲ್ ಹೌಸ್, ಇಡೀ ಮನೆಯನ್ನೆಲ್ಲ, ಲುಕ್ಡ್ ಲೈಕ್ ಅ ಮ್ಯಾರೇಜ್ ಹಾಲ್, ಅದನ್ನು ಮ್ಯಾರೇಜ್ ಹಾಲ್ ಥರ ತಯಾರು ಮಾಡಿದರು. ಬಿಫೋರ್ ಶಿ ಕುಡ್ ಸೇ, ಅವಳು ಏನಾದರೂ ಹೇಳಬೇಕಾದ್ರೆ ಮುಂಚೆ, ಶಿ ವಾಸ್ ಡ್ರೆಸ್ಡ್ ಲೈಕ್ ಅ ಬ್ರೈಡ್ಸ್ ಮದರ್, ಅವಳಿಗೇನು ಮಾಡಿದ್ರು ಅಂತಂದರೆ ವಧುವಿನ ತಾಯಿಯ ಒಂದು ಸ್ಥಾನವನ್ನು ಕೊಡಲಾಗಿತ್ತು. ದ ಬ್ಯಾಂಡ್ ಅರೈವ್ಡ್, ಮತ್ತು ಬ್ಯಾಂಡ್ ಬಾರಿಸ್ತಕ್ಕಂಥವ್ರು ಬಂದಿದ್ದರು. ದ ಗ್ರೂಮ್ ರೋಡ್ ಆನ್ ಅ ರಿಯಲ್ ಸ್ಟೇಟ್, ಇಲ್ಲಿ ಗ್ರೂಮ್ ಅಂತಂದರೆ ವರ ಏನು ಮಾಡಿದ್ದ ಅಂತಂದರೆ ರೋಡ್ ಅಂದರೆ ರೈಡ್, ರೋಡ್ ರಿಡನ್ ಅಂತ ಬರುತ್ತೆ. ರೈಡ್ ಅಂತಂದರೆ
ಸವಾರಿ ಮಾಡೋದು. ಆನ್ ಅ ರಿಯಲ್ ಸ್ಟೀಡ್ ಅಂದರೆ ರಿಯಲ್ ಕುದುರೆಯ ಮೇಲೆ ಆತ ಸವಾರಿ ಮಾಡ್ತಾ ಬಂದಿದ್ದ. ಆಲ್ ದ ಚಿಲ್ಡ್ರನ್ ಆಫ್ ದ ಲೊಕ್ಯಾಲಿಟಿ, ಆ ಒಂದು ಓಣಿಯಲ್ಲಿರ್ತಕ್ಕಂಥ ಸ್ಥಳೀಯರೆಲ್ಲರೂ ಸಹಿತ ಟುಕ್ ಪಾರ್ಟನ್ನು ತೆಗೆದುಕೊಂಡಿದ್ದರು, ಭಾಗವಹಿಸಿದ್ರು ಇದರಲ್ಲಿ. ದ ಬ್ರೈಡ್ ವಾಸ್ ಬ್ರಾಟ್ ವಿತ್ ಆಲ್ ರಿಲಿಜಿಯಸ್ ಚಾಂಟಿಂಗ್, ಮತ್ತು ವಧುವನ್ನು ಕರೆದುಕೊಂಡು ಬರಲಾಗಿತ್ತು. ಎಲ್ಲ ಧಾರ್ಮಿಕ ಒಂದು ಮಂತ್ರಗಳನ್ನು ಹೇಳ್ತಾ ಆ ವಧುವನ್ನು ಕರೆಸಲಾಗಿತ್ತು. ದ ಮದರ್ ಅಂದರೆ ಸಾಯಿ ಪರಂಜಾಪೆ ಇಲ್ಲಿ ಆ ಒಂದು ವಧುವಿನ ತಾಯಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ದ ಮದರ್ ದ್ಯಾಟ್ ಡೇ ಸೋ ಫೌಂಡ್ ಆಫ್ ಅ ಡ್ರಾಮಾ, ಆ ಒಂದು ನಿಜವಾದ ನಾಟಕವನ್ನು ನೋಡಿದರೆ ಗ್ರೇವ್ ಅಪ್ ಟು ಬಿಕಮ್ ಒನ್ ಆಫ್ ದ ಇಂಡಿಯಾಸ್ ಲೀಡಿಂಗ್ ಫಿಲ್ಮ್ ಮೇಕರ್ಸ್. ಈ ರೀತಿಯಾಗಿ ಬೆಳೆದಿರ್ತಕ್ಕಂತಹ ಈ ಸಾಯಿ ಪರಂಜಾಪಿ ಏನು ಮಾಡ್ತಾರೆ ಅಂದರೆ ಇಂಡಿಯಾದ ಒಂದು ಒಳ್ಳೆಯ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಫಿಲ್ಮ್ ಮೇಕರ್ ಆಗಿ ಮತ್ತು ಥಿಯೇಟರ್ ಪರ್ಸನಾಲಿಟಿಯಾಗಿ ಅಂದರೆ ರಂಗಭೂಮಿ ಕಲಾವಿದೆಯಾಗಿ ಅಥವಾ ರಂಗಭೂಮಿಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವಳಾಗಿ ಇವತ್ತು ನಮಗೆ ಕಾಣಿಸ್ಕೊಳ್ತಾ ಇದ್ದಾಳೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಈ ಒಂದು ಗದ್ಯ ಪಾಠವನ್ನು ಮುಗಿಸಿದ್ವಿ. ಭಾಳ ಸುಂದರವಾಗಿರ್ತಕ್ಕಂಥ ಮತ್ತು ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ಪಾಠ ಇದು. ಇಲ್ಲಿಗೆ ಈ ಒಂದು ಅಧ್ಯಾಯ ಮುಗಿಯುತ್ತೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.